ಬೇರೆ ಮೆಡಿಕಲ್ಲು ಬಿಟ್ಬಿಟ್ಟ. ಓದಕ್ಕೆ ಇಂಟ್ರೆಸ್ಟ್ ಇಲ್ಲಮ್ಮ, ಆಟ ತಕ್ಕಂಡು ಬೆಂಗ್ಳೂರಿಗೆ ಹೋಗಿ ಓದಕ್ಕೆ. ಪ್ಯಾರಾಮೆಡಿಕಲ್ ಮಾಡ್ತಿದ್ನಾ? ಪ್ಯಾರಾಮೆಡಿಕಲ್ ಮಾಡ್ತಿದ್ದೆ, ಅದು ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ಬಿಟ್ಬಿಟ್ಟ ಕಣಪ್ಪ. ಏನು ವ್ಯವಹಾರ ಮಾಡ್ತಿದ್ರಿ ಈಗ? ಆಟ ತಕ್ಕಂತ ಲೋನ್ ಮೇಲೆ ಆಟ ತಗೊಂಡು ಬೆಂಗಳೂರಲ್ಲಿ ಆಟ ಓಡಿಸ್ಕೊಂಡಿದ್ದ. ಆಟ ಓಡಿಸ್ಕೊಂಡಿದ್ದಿಲ್ಲಿ ಎಲ್ಲ ಜೊತೆ ಹುಡುಗರು ಮದ್ದೂರು ಕರ್ಸ್ಕೊಂಡ್ರು. ಮದ್ದೂರಿಗೆ ಬಂದಿಲ್ಲಿದ್ದ ಅಷ್ಟೊತ್ತಿಗೆ ಅಕ್ಕನ ಮಗನ ಮದುವೆ ಬೀಳ್ತು. ನಾನು ಮದುವೆ ಕಡೆ ಕೊಡ್ಡಾಡ್ತೀನಿ, ಒಂದು 2-3 ತಿಂಗಳು ಎಳ್ನೀರು ಕುಯ್ಸ್ಕೊಂಡಿರು ಬಾಪ ಅಂತ ಅಕ್ಕನ ಮಗ ಕರೆದ. ಎಳ್ನೀರು ಕುಯ್ಸ್ಕೊಂಡು ಅಕ್ಕನ ಮಗನ ಜೊತೆ ಒಡ್ಡಾಡ್ಕೊಂಡಿದ್ದ ಕಣಪ್ಪ. ಹುಡುಗರು ಕರ್ಕಂಡು ಏನೇ ಚಿನ್ನು ಅಣ್ಣ ಅನ್ನೋನು ಒಬ್ಬ ಅವನೇ ಕಣಪ್ಪ ಮದ್ದೂರಲ್ಲಿ. ಇದಕ್ಕೆಲ್ಲ ಅವನೇ ಕಾರಣ. ಅವನು ಮೊದಲು ದೊಡ್ಡ ರೌಡಿ ಅಂದೆ ಚಿನ್ನು ಅಣ್ಣ ಅನ್ನೋನು. ಹುಡುಗರು ಸಾಹಸ ಮಾಡ್ಕೊಂಡಿದ್ದನು ನನ್ನ ಮಗನ ಜೊತೆಗೆ ಹಾಕಂದು ಅವನು ಯಾರನ್ನು ಕೊಲೆ ಮಾಡ್ತಿದ್ನೋ ಏನು ಮಾಡ್ತಿದ್ನೋ ಕಳ್ತನ ಮಾಡ್ತಿದ್ನೋ ಎಲ್ಲ ಮಗನಿಗೆ ತೋರ್ಕಟ್ಟಿ ಅವ್ನ ಕೆಲಸಕ್ಕೆ ಮಗನ ಚೆಂದಾಗಿ ಯೂಸ್ ಮಾಡ್ಕೊಂಡೆ. ಬೇಕು ಅಂದ್ರಂತೆ ಬಟ್ಟೆನೇ ತಗೊಡೋದು, ಇಂಥ ಚಪ್ಪಲಿ ಬೇಕು ಅವ್ರಂತೆ ಚಪ್ಪಲಿನೇ ತಗೊಡೋದು, ಇಷ್ಟು ದುಡ್ಡು ಬೇಕು ಅಂದ್ರೆ ಅಷ್ಟು ದುಡ್ಡನ್ನೇ ಕೊಡೋದು ನನ್ನ ಮಗನಿಗೆ. ಅವ್ನ ಕೆಲ್ಸಕ್ಕೆ ಚೆಂದಾಗಿ ಯೂಸ್ ಮಾಡ್ಕೊಂಡ ಅವ್ನು ಮದುವೆ ಮಾಡ್ಕೊಂಡು ಆರಾಮಾಗಿ ಸೇರ್ಕೊಂಡ. ಎಲ್ಲದಕ್ಕೂ ನಮ್ಮ ಮುಂದೆ ಬಿಟ್ಟ. ಅವತ್ತು ಹೊಡಿಬೇಕಾದ್ರೆ ನನ್ನ ಮಗನೇನೇ ದಿನ ಕರ್ಕೊಂಡೋಗಿ ಹೊಡಿಬೇಕಾದ್ರೆ ಏನೋ ರಾಜ್ಯ ಮಾಡ್ಕೊತೀವಿ. ಗೊರ್ನಳ್ಳಿ ಹುಡುಗರು ಹೊಡೆದು ಬಿಟ್ಟಿದ್ರು ಅನ್ಸತ್ತೆ ಇವರು. ಏನೋ ರಾಜ್ಯ ಮಾಡ್ಕೊತೀವಿ ಬಾ ಅಂತ ಅಂದ್ರಂತೆ. ಅವನ್ನ ಕಳ್ಸೋದಕ್ಕೆ ಮುಂಚೆಗೆ ಇವನೇ ಒಯ್ತಿದ್ದ ಚಿನ್ನು ಅಣ್ಣನ. ಅವನು ಎಲ್ಲ ಸ್ಕೆಚ್ ಹಾಕಂಡು ಎಲ್ಲ ಇದು ಮಾಡ್ಕೊಂಡು ನಿನ್ನ ನಡಿ ಮುಂದಕ್ಕೆ ನಾವು ಬರ್ತೀವಿ ಅಂದ್ಬಿಟ್ಟು ಎಲ್ಲ ಹೋಗಿ ಸೈಡೆಲ್ಲ ಓದ್ಕೊ ಕೂತಿದ್ರು ಅಂತ ಕಣಪ್ಪ. ಅವ್ನು ಹೊಡಿತಾ ಇದ್ರು. ಯಾರು ಹೋಗದೆ ಹೋದ್ರಂತೆ, ಎಲ್ಲ ಗಿಡದ ಮೇರಲ್ಲಿ ಮಳದ ಮರಲ್ಲಿ ಇದ್ರಂತೆ. ಅವನಿಗೆ ಯಾವಾಗ ತಲೆ ಒಳಕ್ಬಿಟ್ಟು ಕೆಳಗೆ ಬೀಳಿಸ್ಬಿಟ್ರು. ಆವಾಗ ಚಿನ್ನು ನನ್ನ ಪೊಲೀಸ್ನವ್ರಿಗೆ ಫೋನ್ ಮಾಡ್ಕೊಂಡು ಆವಾಗ ಪೊಲೀಸ್ನವ್ರು ಕರ್ಕೊಂಡ್ರಂತೆ ಕಣಪ್ಪ. ಎಂತ ಗಲಾಟೆ ಅಂತ ಗೊತ್ತಿಲ್ಲ ಕಣಪ್ಪ. ಗೊರ್ನಳ್ಳಿಯವ್ರಿಗೆ ಅಂತ ಅವ್ರಿಗೆ ಇವ್ರಿಗೂ ಏನೋ ಅನ್ಸತ್ತೆ ಗಲಾಟೆ ಆಗಿತ್ತು ಅಂತ ಎಳ್ನೀರು ಮಂಡಿಲಿ. ಆ ಜಿದ್ದು ಮಡಿಕಂದೆ ಹೆಂಗೆ ಹೊಡೆದ್ರಂತೆ ಕಣಪ್ಪ. ಕರೆಸ್ಬಿಟ್ಟು ಬೆಂಗಳೂರಲ್ಲಿ ಆಟ ಓಡಿಸ್ಕೊ ಇದ್ದ ಕಣಪ್ಪ. ಇಲ್ಲೇ ಇದ್ದ. ಈಗ ಬೆಂಗ್ಳೂರಿಗೆ ಹೋಗಿ ಒಂದು 6 ತಿಂಗಳಾಗಿದ್ದು ಕಣಪ್ಪ ಅಷ್ಟೇ. ಈಗ 6 ತಿಂಗಳಲ್ಲಿ ಹಿಂಗೆ ಗಲಾಟೆ ಆದಮೇಲೆ ಪೊಲೀಸ್ನವ್ರು ಇಲ್ಲಿರೋದು ಬೇಡ, ನೀನು ಸರಿ ಇಲ್ಲ ಹೊಂಟೋಗು ನೀನು ಬೆಂಗಳೂರು ಕಡೆಗೆ ಬರಬೇಡ. 7-8 ವರ್ಷ ಐತಾಗೆ ಹುಡುಗರುಗಳು ಸರಿ ಇಲ್ಲ ಹೊಂಟೋಗು ಅಂದ್ಬಿಟ್ಟು ದೊಡ್ಡ ಸಾಹೇಬ್ರು ಹೇಳಿ ಬೆಂಗ್ಳೂರಿಗೆ ಕಳಿಸ್ರು. ಬೆಂಗ್ಳೂರಿಗೆ ಸುಮ್ಮನೆ ಹೋಗಲ್ಲ ಅಂದ್ಬಿಟ್ಟು ಆಟ ತಗೊಂಡು ಲೋನ್ ಮೇಲೆ ಹೋದ ಕಣಪ್ಪ. ಇಲ್ಲಿ ಇದ್ದ ಹುಡುಗರುಗಳು ಈ ಚಿನ್ನು ಹಣ ಅಲ್ಲೂ ಇರೋಕೆ ಬಿಟ್ಕೊಡ್ದೆ ಹೋದ ಮಗನ. ಅಲ್ಲಿಂದ ಇಲ್ಲೂ ಕರ್ಸ್ಕೊಂಡು ಇವತ್ತು ಇವ್ರ ಸಮಸ್ಯೆಲೆ ಕಣಪ್ಪ. ಬಿಡಿಸ್ಬಿಟ್ರು, ಅದನ್ನ ಓದೋದು ಬಿಡಿಸ್ಬಿಟ್ರು. ಅವನ ಜೊತೆ ಹುಡುಗರು ಇಲ್ಲೇ ಬಂದವ್ರು ಇನ್ನೂ ಓದ್ತಾವ್ರೆ. ಇವನ ಓದೋದು ಬಿಡಿಸ್ಬಿಟ್ಟ. ಓದೋದು ಬಿಡಿಸ್ಬಿಟ್ಟು ಇವನ ಜೊತೆಗೆ ಐಕೊಂಡು ಎಲ್ಲ ಥರದಲ್ಲಿ ಯೂಸ್ ಮಾಡ್ಕೊಂಡ ಮಗನ. ಇಲ್ಲ ಕಣಪ್ಪ, ತಂದೆ ತಾಯಿ ಮಾತು ಅಂದರೆ ಆಯ್ತಿರ್ಲಿಲ್ಲ. ನಾನು ನಮ್ಮ ಚಿನ್ನ ಕಣ್ಣಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನಾನು ಸಾಕ್ತಾರನ್ನ ಅವನು, ನನಗೆ ಕಾಸು ಕೊಡೋಣ ಅವನು, ನನಗೆ ಬಟ್ಟೆ ತಗೊಡೋಣ ಅವನು. ನೀವು ಹಿಂಗೆ ಬೈತಿದ್ದೀರಿ ಆಡ್ತಿದ್ದೀರಿ ಅಂದ್ಬಿಟ್ಟು ಮಗ ನಮ್ಮ ಮಾತನ್ನ ಕೇಳ್ತಿದ್ರಿ. 2 ಗಂಡು ಮಕ್ಕಳು ಕಣಪ್ಪ. ಇವನೇ ದೊಡ್ಡ ಮಗ ಕಣಪ್ಪ. ಇವನು 20 ವರ್ಷ ಕಣಪ್ಪ. ಬೆಂಗಳೂರಿಗೆ ಕಳಿಸ್ಬಿಡು ಅಂದ್ರೆ ಇಲ್ಲೇ ಇಸ್ಬಿಟ್ಟಲ್ಲಮ್ಮ. ಎಳ್ನೀರು ಕುಯ್ಕೊಂಡು ದೊಡ್ಡ ಮಗನ ಮದುವೆ ಆಗೋಗಿಂಟ ಇಲ್ಲೇ ಇರಲಿ ಅಂದೆ. ಇವತ್ತು ನೋಡ್ದೆ ಹೆಂಗಾಯ್ತು ಅಂತಾನೆ. ಇವತ್ತು ಫೋನ್ ಮಾಡಂಗಂತ ನಾನು ಮನೆ ಒಳಗ ನಿಂದೆ ಕಣಪ್ಪ. ಇಷ್ಟೆಲ್ಲ ಆಗಿತ್ತು. ಬೆಂಗಳೂರಿಂದ ಬಂದಾರೆ 2 ತಿಂಗಳಾಯ್ತು ಕಣಪ್ಪ. ಇಲ್ಲೇ ಇದ್ದ. 2 ತಿಂಗಳಿಂದ ಇಲ್ಲೇ ಇದ್ದ. ಯಾವಾಗ ಎಳ್ನೀರು ಮಂಡಿಲು ಒಂದ್ಸತಿ ಗಲಾಟೆ ಇದೆ, ಇನ್ನೊಂದ್ಸತಿ 2-3 ಸತಿ ಗಲಾಟೆ ಮಾಡ್ಕೊಂಡಿದ್ರಂತ ಕಣಪ್ಪ. ಏನೇ ಗಲಾಟೆ ಮಾಡ್ಕೊಂಡ್ರು ನಮ್ಮ ತಲೆಗೆ ಏನು ತತ್ತಿರ್ಲಿಲ್ಲ. ಗಲಾಟೆ ಆಗೋದೇನದು ನಮ್ಮ ಅಮ್ಮಂಗೆ ಗೊತ್ತಾಗಬಾರ್ದು ಅನ್ನೋಂಗೆ ಜೊತೆಲಿ ಹುಡುಗರುಗಳು ಇದ್ರಲ್ಲಪ್ಪ, ಅವ್ರವ್ರೇ ಮುಚ್ಚಾಕೊಳ್ಳೋರು. ಹುಡ್ತಬ್ಬ ಮೊನ್ನೆ 23ನೇ ತಾರೀಕಲ್ಲಿ 19 ವರ್ಷನೋ ಏನೋ ತುಂಬಿ 20 ವರ್ಷಕ್ಕೆ ಬೀಳ್ತು. 2006 3ನೇ ತಿಂಗಳು 23ನೇ ತಾರೀಕಲ್ಲಿ ಹುಡ್ತ ಕಣಪ್ಪ ಮಗ. ಹುಡ್ತಬ್ಬ ಮಾಡ್ಕೊಂಡ ಎಲ್ಲ ಸೇರಿ ಹುಡ್ತಬ್ಬ ಮಾಡಿದ್ರಂತ. ಹಿಂಗೆ ಮಾಡಿಬಿಟ್ರು.
ಒಯ್ತಿದ್ದ ಕಣ ಇಲ್ಲ ಕಣಮ್ಮ ಆಗ ಹಂಗೆ ಒಯ್ತಿದ್ದೆ ಹುಡುಗರು ಮಾತು ಕಟ್ಕೊಂಡು ಈಗ ಹಂಗೆ ಹೋಗಲ್ಲ ಕಣಮ್ಮ ಬಿಟ್ಬಿಟ್ಟಿವ್ನೆಲ್ಲ ಈಗ ಎಳ್ನೀರು ಕುಯ್ಕೊಂಡು ನೀನು ಹೇಳ್ದಂಗೆ ಅಣ್ಣನ ಜೊತೆಲಿ ಇದ್ದೀನಲ್ಲಮ್ಮ ಯಾರು ಸಂತೆಗೆ ಹೋಯ್ತದಮ್ಮ ಹುಡುಗ್ರ ಜೊತೆ ಯಾರ ಕೈಲಾರ ಹೇಳ್ಸ್ಕೊಡಮ್ಮ ಯಾರು ಸುತ್ತಿಯಾಗೂ ಹೋಯ್ತಾ ಇಲ್ಲ ನಾನು ಎಳ್ನೀರು ಕುಯ್ಕೊಂಡಿದ್ದೀನಿ ಕಣಮ್ಮ ಅಂತ ಅಂದ ಕಣಪ್ಪ ಹಾಂ ಯಾರು ಸಾಹಸ ಮಾಡಿ ಹಿಂಗಾಯ್ತು ಚಿನ್ನಣ್ಣ ಸಾಹಸ ಮಾಡಿ ಹಿಂಗಾಯ್ತು ಕಣಪ್ಪ ನನ್ನ ಮಗ ಸಾಯ್ಬೇಕಾದ್ರೆ ಇವನೇ ಕಣಪ್ಪ ಕಾರಣ ಇವನೇ ಕಾರಣ ಅಲ್ಲೇ ಮದ್ದೂರೆಲ್ಲ ಮನೆ ಪಕ್ಕದಲ್ಲಿ ಅವನೇ ಕಣಪ್ಪ ಏನ್ ಮಾಡ್ತಾನ ಅಯ್ಯೋ ಅವನು ಬೇಕ್ರಿ ಅಂತೆ ಕೋಳಿ ಅಂಗಡಿ ಅಂತೆ ಅವಂತೆ ಇವಂತೆ ಎಲ್ಲ ಮಾಡ್ಕೊಂಡು ಏನು ಮಾಡ್ಕೊಂಡಿದ್ನೋ ನನ್ನ ಮಗ ಸೇರ್ಮೇಲೆ ಹಿಂಗೆಲ್ಲ ಮಾಡ್ಕೊಂಡು ಅವನೇ ಕಂದ್ರಪ್ಪ ಪ್ರೇಮಗರ